ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆಯ ಬಳಿಕ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ತಂಡ ಹೊಡೆದಿದ್ದಾರೆ. ನಿಮ್ಮ ದೇಶದಲ್ಲಿ ನಮ್ಮ ಭಾರತೀಯರಿಗೆ ಯಾವುದೇ ತೊಂದರೆಯಾದರೆ ಪರಿಣಾಮ ನೆಟ್ಟಗಿರಲ್ಲ ಎಂದು ಕಳೆದ ಕೆಲ ತಿಂಗಳ ಹಿಂದಷ್ಟೇ ವಾರ್ನ್ ಮಾಡಿದ್ದರು. ಆದರೆ ಇದಾದ ಬಳಿಕ ಫುಲ್ ಸೈಲೆಂಟ್ ಆಗಿರುವ ಯೂನಸ್ ಭಾರತದೊಂದಿಗೆ ರಾಜತಾಂತ್ರಿಕ ದಾರಿ ತುಳಿಯುವ ಮೂಲಕ ಮಂಡಿಯೂರಿದ್ದಾರೆ. ಇನ್ನು ಉತ್ತಮವಾದ ವಾತಾವರಣದಲ್ಲಿ ಬಾಂಗ್ಲಾದೇಶದ ಜೊತೆಗೆ ಎಲ್ಲ ಸಮಸ್ಯೆಗಳನ್ನು ಚರ್ಚಿಸಲು ಭಾರತ ಸಿದ್ಧವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿತ್ತು. ಇದಾದ ಒಂದು ವಾರದ ಬಳಿಕ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಭಾರತದೊಂದಿಗೆ ಹೊಸದಾದ ರೀತಿಯಲ್ಲಿ ಮಾವಿನ ರಾಜತಾಂತ್ರಿಕತೆಗೆ ಮುಂದಾಗಿದ್ದಾರೆ. ಎರಡು ನೆರೆಹೊರೆಯವರ ನಡುವಿನ ಸೌಹಾರ್ದತೆಯ ಭಾಗವಾಗಿ ಢಾಕಾದಿಂದ 1,000 ಕಿಲೋಗ್ರಾಂಗಳಷ್ಟು ಪ್ರಸಿದ್ಧ ಹರಿಭಂಗ ಮಾವಿನ ಹಣ್ಣಿನ ವಿವಿಧ ಸರಕನ್ನ ಬಾಂಗ್ಲಾದಿಂದ ಭಾರತಕ್ಕೆ ರವಾನಿಸಲಾಗಿದೆ. ಅಲ್ಲದೆ ಬಾಂಗ್ಲಾದೇಶದ ದಿನಪತ್ರಿಕೆ ಡೈಲಿ ಸನ್ ಹೇಳುವ ಪ್ರಕಾರ ಈ ಮಾವಿನ ಹಣ್ಣಿನ ಸರಕು ಸೋಮವಾರ ನವದೆಹಲಿಯನ್ನ ತಲುಪಲಿದೆ. ಭಾರತದಲ್ಲಿನ ಬಾಂಗ್ಲಾದೇಶ ಹೈಕಮಿಷನ್ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯೂನಸ್ ಕಳೆದ ಏಪ್ರಿಲ್ ತಿಂಗಳಲ್ಲಿ ಬ್ಯಾಂಕಾಕ್ನಲ್ಲಿ ನಡೆದ ಬಿಮ್ಸ್ಟೆಕ್ ಶೃಂಗ ಸಭೆಯ ವೇಳೆ ಮುಖಾಮುಖಿಯಾಗಿ ಭೇಟಿಯಾಗಿದ್ದರು. ಪ್ರಜಾಪ್ರಭುತ್ವ, ಸ್ಥಿರ, ಶಾಂತಿಯುತ, ಪ್ರಗತಿಪರ ಮತ್ತು ಎಲ್ಲರನ್ನೂ ಒಳಗೊಂಡ ಬಾಂಗ್ಲಾದೇಶಕ್ಕೆ ಭಾರತದ ಬೆಂಬಲವನ್ನ ಪ್ರಧಾನಿ ಪುನರುಚ್ಚರಿಸಿದ್ದರು. ಭಾರತವು ಯಾವತ್ತೂ ತನ್ನೊಂದಿಗಿನ ಸಂಬಂಧಕ್ಕೆ ಜನರನ್ನ ಕೇಂದ್ರೀಕರಿಸಿದ ವಿಧಾನವನ್ನ ಬಯಸುತ್ತದೆ ಎಂದು ಹೇಳಿದ್ದರು. ಅಲ್ಲದೆ ಸುದೀರ್ಘ ಕಾಲದವರೆಗೆ ಉಭಯ ದೇಶಗಳ ನಡುವಿನ ಸಹಕಾರ ಎರಡೂ ದೇಶಗಳ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿವೆ ಎಂದು ಪ್ರತಿಪಾದಿಸಿದ್ದರು. ಮುಖ್ಯವಾಗಿ ಬಾಂಗ್ಲಾದೇಶದ ಯೂನಸ್ ಸರ್ಕಾರ ಭಾರತದ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ತ್ರಿಪುರಾ ಮುಖ್ಯಮಂತ್ರಿ ಮಾಣಿಕ್ ಸಹಾ ಅವರಿಗೂ ಮಾವಿನ ಹಣ್ಣುಗಳನ್ನು ಕಳುಹಿಸುತ್ತಿದೆ. ಹರಿಭಂಗ ಬಾಂಗ್ಲಾದೇಶದ ಪ್ರೀಮಿಯಂ ಮಾವಿನ ವಿಧವಾಗಿದೆ. ಹಿಂದಿನ ಆಡಳಿತಗಳಿಂದಲೂ ಮಾವಿನ ಹಣ್ಣುಗಳನ್ನು ಕಳಿಸುವ ಪದ್ಧತಿ ರೂಢಿಯಲ್ಲಿತ್ತು. ಆದರೆ ಇದೀಗ ಮತ್ತೆ ಯೂನಸ್ ಆ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಮೂಲಕವಾದರೂ ಭಾರತದೊಂದಿಗೆ ಹಂತ ಹಂತವಾಗಿ ಸಂಬಂಧವನ್ನ ವೃದ್ಧಿಸಿಕೊಳ್ಳುವ ಇರಾದೆಯಲ್ಲಿ ಪ್ರೊಫೆಸರ್ ಇದ್ದಂತೆ ಕಂಡು ಬರ್ತಿದೆ.